ಹಂಪಿಯ ಪವಿತ್ರ ಕ್ಷೇತ್ರದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿರುವ ಚಕ್ರತೀರ್ಥದ ಬಳಿ ನಡೆದ ಒಂದು ಅದ್ಭುತ ದೈವಿಕ ಕಥೆಯಿದು. ಸುಮಾರು 500 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದ ಶ್ರೀ ವ್ಯಾಸರಾಜ ತೀರ್ಥರು ಇಲ್ಲಿ ತಪಸ್ಸು ಮಾಡುತ್ತಿದ್ದರು. ಪ್ರತಿದಿನ ಅವರು ಒಂದು ಬಂಡೆಯ ಮೇಲೆ ಪ್ರಾಣದೇವರಾದ ಹನುಮಂತನ ಚಿತ್ರವನ್ನು ಭಕ್ತಿಯಿಂದ ಬಿಡಿಸುತ್ತಿದ್ದರು. ಆದರೆ ಆಶ್ಚರ್ಯ, ಚಿತ್ರ ಪೂರ್ಣವಾದ ಕ್ಷಣದಲ್ಲೇ ಅದು ಜೀವಂತವಾಗಿ ಹಾರಿ ಹೋಗುತ್ತಿತ್ತು ಅಥವಾ ಅದೃಶ್ಯವಾಗುತ್ತಿತ್ತು. ಈ ಅದ್ಭುತ ಘಟನೆ 12 ದಿನಗಳ ಕಾಲ ನಡೆಯಿತು. 12ನೇ ದಿನ ವ್ಯಾಸರಾಜ ತೀರ್ಥರು ಒಂದು ದೈವಿಕ ಉಪಾಯವನ್ನು ಮಾಡಿದರು. ಹನುಮಂತನ ಚಿತ್ರದ ಸುತ್ತಲೂ ಒಂದು ಷಟ್ಕೋನ ಯಂತ್ರವನ್ನು ರಚಿಸಿದರು. ಅದರ ಸುತ್ತ 12 ಮಂಗಗಳನ್ನು ಬಿಡಿಸಿ ಅವುಗಳ ಬಾಲಗಳನ್ನು ಒಂದಕ್ಕೊಂದು ಸೇರಿಸಿ ಒಂದು ರಕ್ಷಣಾ ಚಕ್ರವನ್ನು ನಿರ್ಮಿಸಿದರು. ಅಷ್ಟರಲ್ಲಿ ಪ್ರಾಣದೇವರಾದ ಹನುಮಂತನು ಆ ಯಂತ್ರದ ಮಧ್ಯದಲ್ಲಿ ಶಾಂತವಾಗಿ ನೆಲೆಸಿದನು. ಅಂದಿನಿಂದಲೇ ಈ ವಿಗ್ರಹಕ್ಕೆ ಯಂತ್ರೋದ್ಧಾರಕ ಹನುಮಂತ ಎಂಬ ಪವಿತ್ರ ಹೆಸರು ಬಂದಿತು. ಇಲ್ಲಿ ಹನುಮಂತನು ಯುದ್ಧಭಂಗಿಯಲ್ಲಲ್ಲ, ಆಕಾಶದಲ್ಲಿ ಹಾರುವ ರೂಪದಲ್ಲೂ ಅಲ್ಲ, ಧ್ಯಾನಸ್ಥನಾಗಿ ಪದ್ಮಾಸನದಲ್ಲಿ ಕುಳಿತಿದ್ದಾನೆ. ಭಕ್ತರು ಈ ದೇವರನ್ನು ಪ್ರೀತಿಯಿಂದ ಪ್ರಾಣದೇವರು ಎಂದು ಕರೆಯುತ್ತಾರೆ.